Good afternoon, everyone. Children, in before class, we are discussing about the wise decision, and you also wrote test. Today, in this class, we are discuss about tree, uses of tree. Let us learn the poem A Salute to Tree. A Salute to Tree. Salute to Tree. ಮರಕ್ಕೆ ಒಂದು ಸಲ್ಯೂಟ್ ಅಂದರೆ ವಂದನೆಗಳು, ನಮಸ್ಕಾರಗಳು ಅಂತ ಹೇಳಿ. ಎ ಸಲ್ಯೂಟ್ ಟು ಟ್ರೀ. ಯಾಕೆ ನಾವು ಈ ಟ್ರೀಗೆ ಸಲ್ಯೂಟ್ ಮಾಡಬೇಕು, ವಂದಿಸಬೇಕು, ಅದರಿಂದ ಏನು ಪ್ರಯೋಜನ ಅನ್ನೋದನ್ನು ನಾವು ನೋಡೋದಾದರೆ, okay children, first I will read the poem clearly. You observe carefully. If you have a textbook, open your textbook, page number 26. I will read the poem, you also observe that, and you put your fingers on under the line when I read the line. A salute to tree. Many a tree is found in the wood, and every tree for its use is good. Many a tree is found in the wood, and every tree for its use is good. Some for the strength of the root, some for the sweetness of the flower or fruit, some for the fruits. Some for the strength of the root, some for the sweetness of flower or fruit, some for shelter against the storm, and some to keep the fireplace warm. Some for shelter against the storm, and some to keep the fireplace warm, and some for the roof, and some for the beam, and some for a boat to ride in a stream. Some for the roof, and some for the beam, and some for a boat to ride in stream. In the wealth of the world, since the world began, the trees have offered their gifts to man. I will read once again. Observe carefully, listen here carefully, okay? A salute to tree. A salute to tree. A salute to tree. Many a tree is found in the wood, and every tree for its use is good. Some for the strength of the root, some for the sweetness of flower or fruit, some for shelter against the storm, and some to keep the fireplace warm. Some for the roof, and some for the beam, and some for a boat to ride in a stream. In the wealth of the world, since the world began, the trees have offered their gifts to man. ಮಕ್ಕಳೇ, ಇಲ್ಲಿ ಈ ಪೋಯಮಲ್ಲಿ ನಾವು ಟ್ರೀನ ಯೂಸಸ್ ಏನು ಅನ್ನೋದನ್ನು ನಾವು ನೋಡಬಹುದು. ಫಸ್ಟ್ 2 ಲೈನ್ಸ್ ಹೇಳ್ತದೆ, ಮೆನಿ ಎ ಟ್ರೀ ಈಸ್ ಫೌಂಡ್ ಇನ್ ದ ವುಡ್. ಬಹುತೇಕ ಮರಗಳು ಯಾವುದಿಂದ? ವುಡ್ಡಿಂದ ಆಗಿದೆ, ಮರದಿಂದ ಆಗಿದೆ. ಆ್ಯಂಡ್ ಎವ್ರಿ ಟ್ರೀ ಫಾರ್ ಇಟ್ಸ್ ಯೂಸ್ ಇಸ್ ಗುಡ್. ಹಾಗೆಯೇ ಮಕ್ಕಳೇ, ಪ್ರತಿಯೊಂದು ಮರದಲ್ಲೂ ಕೂಡ ನಾವು ಯೂಸಸ್ಸನ್ನು ಕಾಣಬಹುದು. ಈ ಮರ ವೇಸ್ಟು ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ವೇಸ್ಟ್ ಆಗಿರೋ ಮರನೂ ಸಹ ನಾವು ಬೇರೆ ಯಾವುದಕ್ಕಾದ್ರೂ ನಾವು ಯೂಸ್ ಮಾಡ್ಕೋತೀವಿ. ಹಾಗಾಗಿ ಇಲ್ಲಿ ಪೋಯೆಟ್ ಹೇಳ್ತಾ ಇದ್ದಾರೆ, ಮೆನಿ ಎ ಟ್ರೀ ಈಸ್ ಫೌಂಡ್ ಇನ್ ದ ವುಡ್, ಆ್ಯಂಡ್ ಎವ್ರಿ ಟ್ರೀ ಫಾರ್ ಇಟ್ಸ್ ಯೂಸ್ ಇಸ್ ಗುಡ್. ಮೆನಿ ಎ ಟ್ರೀ ಈಸ್ ಫೌಂಡ್ ಇನ್ ದ ವುಡ್. ಪ್ರತಿ ಮರವು ವುಡ್ ಅಂತಂದರೆ ಮರದಿಂದ ಆಗಿದೆ. ಆ್ಯಂಡ್ ಎವ್ರಿ ಟ್ರೀ ಫಾರ್ ಇಟ್ಸ್ ಯೂಸ್ ಇಸ್ ಗುಡ್. ಪ್ರತಿ ಒಂದು ಮರದ ಪ್ರಯೋಜನವೂ ಸಹ ಅದು ಒಳ್ಳೆಯದಾಗೇ ಇರ್ತದೆ. ಆ್ಯಂಡ್ ಎವ್ರಿ ಟ್ರೀ, ಪ್ರತಿಯೊಂದು ಮರದ
ಪ್ರತಿಯೊಂದು ಮರ ಫಾರ್ ಇಟ್ಸ್ ಯೂಸ್ ಇಸ್ ಗುಡ್, ಪ್ರತಿಯೊಂದು ಮರದ ಪ್ರಯೋಜನವೂ ಸಹ ಅದು ಗುಡ್ ಅಂದರೆ ಒಳ್ಳೆಯದಾಗಿರುತ್ತೆ. ಆ್ಯಂಡ್ ಅನದರ್ ನೆಕ್ಸ್ಟ್ ಲೈನ್ ಹಿ ಸೆಡ್ ಸಮ್ ಫಾರ್ ದ ಸ್ಟ್ರೆಂತ್ ಆಫ್ ದ ರೂಟ್, ಕೆಲವೊಂದು ಮರಗಳಲ್ಲಿ ನಾವು ಆ ಮರದ ಬೇರುಗಳು ಏನು ಇರ್ತವೋ ಆ ಬೇರಿನ ಮೂಲಕ ನಾವು ಶಕ್ತಿಯನ್ನು ಪಡ್ಕೊಳ್ತೇವೆ. ಸಮ್ ಫಾರ್ ದ ಸ್ಟ್ರೆಂತ್ ಆಫ್ ದ ರೂಟ್, ಆ ಮರದ ಮೂಲ, ಆ ಮರದ ಬೇರು ಏನಿರುತ್ತೋ ಅದರಿಂದ ನಾವು ಸ್ಟ್ರೆಂತನ್ನು ಪಡ್ಕೋತೇವೆ, ಆ ಮೂಲದಿಂದ ನಮಗೆ ಶಕ್ತಿ ಸಿಗುತ್ತೆ. ಸಮ್ ಫಾರ್ ದ ಸ್ಟ್ರೆಂತ್ ಆಫ್ ದ ರೂಟ್ ಆ್ಯಂಡ್ ಸಮ್ ಫಾರ್ ದ ಸ್ವೀಟ್ನೆಸ್ ಆಫ್ ಫ್ಲವರ್ ಆರ್ ಫ್ರೂಟ್. ಹಾಗೆಯೇ ಮರದಲ್ಲಿ ಹೇಗೆ ರೂಟು ಒಂದು ಪಾರ್ಟ್ ಆಗಿರುತ್ತೋ ಹಾಗೆಯೇ ಫ್ಲವರು, ಫ್ರೂಟು ಇದು ಕೂಡ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್, ಒಂದು ಪ್ಲ್ಯಾಂಟ್ ಆರ್ ಟ್ರೀನ ಒಂದು ಭಾಗವೂ ಸಹ ಆಗಿರುತ್ತೆ. ಹೇಗೆ ರೂಟ್ನಿಂದ ಒಂದು ಶಕ್ತಿ ಸಿಗುತ್ತೋ, ರೂಟ್ನಿಂದ ನಮಗೆ ಒಂದು ಸ್ಟ್ರೆಂತ್ ಸಿಗುತ್ತೋ, ಹಾಗೆಯೇ ಸಮ್ ಫಾರ್ ದ ಸ್ವೀಟ್ನೆಸ್ ಆಫ್ ಫ್ಲವರ್ ಆರ್ ಫ್ರೂಟ್, ಹಾಗೆ ಮರದ ಕೆಲವು ಭಾಗಗಳಾದಂತಹ ಫ್ರೂಟ್ ಆಗಿರ್ಬೋದು ಅಥವಾ ಫ್ಲವರ್ ಆಗಿರ್ಬೋದು, ಅದೆಲ್ಲವೂ ಕೂಡ ನಮಗೆ ಸ್ವೀಟ್ನೆಸ್ ಅಂದರೆ ಮಾಧುರ್ಯವನ್ನು ನಮಗೆ ಕೊಡುತ್ತೆ. ಏಕೆಂದರೆ ನಮಗೆಲ್ಲರಿಗೂ ಹಣ್ಣಂದರೆ ಯಾರಿಗೆ ತಾನು ಇಷ್ಟ ಇಲ್ಲ ಅಲ್ವಾ ಮಕ್ಕಳೇ, ಎಲ್ಲರಿಗೂ ಇಷ್ಟ. ಮತ್ತು ಹೂವು ಕೂಡ ಎಲ್ಲ ಜನರು ಇಷ್ಟಪಡ್ತಾರೆ. ಸಮ್ ಫಾರ್ ದ ಸ್ವೀಟ್ನೆಸ್ ಆಫ್ ಫ್ಲವರ್ ಆರ್ ಫ್ರೂಟ್, ಮರದ ಕೆಲವು ಹಣ್ಣುಗಳು ಮತ್ತು ಹೂಗಳು ನಮಗೆ ಸ್ವೀಟ್ನೆಸ್ ಆಗಿರುತ್ತೆ. ಆ್ಯಂಡ್ ಸಮ್ ಫಾರ್ ಶೆಲ್ಟರ್ ಅಗೇನ್ಸ್ಟ್ ದ ಸ್ಟಾರ್ಮ್. ಹಾಗೆಯೇ ಮಕ್ಕಳೇ, ಈ ಚಂಡಮಾರುತ, ಸ್ಟಾರ್ಮ್ ಅಂತಂದರೆ ಚಂಡಮಾರುತ ಬೀಸುವಾಗ ಅವುಗಳಿಗಿಂದ ನಮಗೆ ಆಶ್ರಯವನ್ನು ಕೊಡುವಂಥದ್ದೇ ಈ ಮರಗಳು. ಏಕೆಂದರೆ ಮರದಿಂದ ನಾವು ಮನೆಯನ್ನು ತಯಾರು ಮಾಡ್ಕೊಳ್ಬೋದು ಅಲ್ವಾ, ಈ ರೀತಿಯಾಗಿ ನಾವು ಆಶ್ರಯವನ್ನು ಮಾಡ್ಕೊಳ್ಳಿಕ್ಕೆ ನಮಗೆ ಬೇಕಾಗಿರೋದು ಮರ. ಹಾಗಾಗಿ ಸಮ್ ಫಾರ್ ಶೆಲ್ಟರ್ ಅಂದರೆ ಮಕ್ಕಳೇ ಆಶ್ರಯ. ಈ ಆಶ್ರಯವನ್ನು ನಾವು ಮರದಿಂದ ಮಾಡಿಕೊಳ್ಳುವಾಗ ಇದು ಮರ ಅಗೇನ್ಸ್ಟ್ ದ ಸ್ಟಾರ್ಮ್, ಈ ಚಂಡಮಾರುತದಿಂದ ನಮಗೆ ರಕ್ಷಣೆಯನ್ನು ಕೊಡುತ್ತೆ, ಆಶ್ರಯವನ್ನು ಕೊಡುತ್ತದೆ. ಹಾಗಾಗಿ ಮರ ಆ್ಯಂಡ್ ಎವ್ರಿ ಟ್ರೀ ಫಾರ್ ಇಟ್ಸ್ ಯೂಸ್ ಇಸ್ ಗುಡ್ ಅಂತ ಮೊದಲೇ ಹೇಳ್ತಾರೆ. ಪ್ರತಿ ಒಂದು ಮರವು ಕೂಡ ನಮಗೆ ಉಪಯೋಗವಾಗಿದೆ. ಅದು ಅದರ ರೂಟ್ ಆಗಿರ್ಬೋದು, ಅದರ ರೂಟಿಂದ ನಮಗೆ ಸ್ಟ್ರೆಂತ್ ಸಿಗುತ್ತೆ, ಶಕ್ತಿ ಸಿಗುತ್ತೆ. ಆ್ಯಂಡ್ ಸಮ್ ಫಾರ್ ದ ಸ್ವೀಟ್ನೆಸ್ ಆಫ್ ಫ್ಲವರ್ ಆರ್ ಫ್ರೂಟ್, ಹಾಗೆಯೇ ಅದರ ಹಣ್ಣು, ಹೂವು ಇವುಗಳಿಂದನೂ ಕೂಡ ನಮಗೆ ಒಂದು ಸ್ವೀಟ್ನೆಸ್ ಅನ್ನೋದು ಸಿಗುತ್ತೆ. ಹಾಗೆಯೇ ಸಮ್ ಫಾರ್ ಶೆಲ್ಟರ್ ಅಗೇನ್ಸ್ಟ್ ದ ಸ್ಟಾರ್ಮ್, ಈ ಸ್ಟಾರ್ಮ್ ಅಂದರೆ ಚಂಡಮಾರುತದಿಂದ ನಮಗೆ ಆಶ್ರಯವನ್ನು ಕೊಡಲಿಕ್ಕೆ ನಾವು ಈ ಮರವನ್ನು ಯೂಸ್ ಮಾಡ್ಕೋತೇವೆ. ಆ್ಯಂಡ್ ಸಮ್ ಟು ಕೀಪ್ ದ ಫೈರ್ ಪ್ಲೇಸ್ ವಾರ್ಮ್. ಹಾಗೆಯೇ ಮಕ್ಕಳೇ, ಅಗ್ಗಿಸ್ಟಿಕ್ಕೆ ಫೈರ್ ಪ್ಲೇಸ್ ಅಂತಂದರೆ ಆ್ಯಂಡ್ ಸಮ್ ಟು ಕೀಪ್ ದ ಫೈರ್ ಪ್ಲೇಸ್ ವಾರ್ಮ್. ನಮಗೆ ತುಂಬ ಚಳಿ ಆದಾಗ ನಾವೇನು ಮಾಡ್ತೀವಿ, ಮರಗಳನ್ನು, ಅದರ ಕೊಂಬೆಗಳನ್ನು, ವೇಸ್ಟ್ ಆಗಿರುವಂಥ ಎಲೆಗಳನ್ನು ಇವುಗಳನ್ನೆಲ್ಲ ಒಂದೆಡೆ ಸೇರಿಸಿ ಅದಕ್ಕೆ ಬೆಂಕಿ ಹಾಕಿ ಅದನ್ನು ಫೈರ್ ಪ್ಲೇಸ್ ಆಗಿ ಮಾಡಿ ಬೆಚ್ಚಗೇನೆ ಆಗಲಿಕ್ಕೆ ನಾವು ಅಲ್ಲಿ ಬೆಂಕಿಯನ್ನು ಹಾಕಿ ಬೆಂಕಿಯನ್ನು ಕಾಯ್ತೇವೆ. ಅದರಿಂದ ನಮಗೇನು ಸಿಗುತ್ತೆ, ವಾಮ್, ಬೆಚ್ಚಗೆ ಅದು ಮಾಡುತ್ತೆ. ಸಮ್ ಟು ಕೀಪ್ ದ ಫೈರ್ ಪ್ಲೇಸ್ ವಾಮ್, ನಮ್ಮನ್ನು ಬೆಚ್ಚಗೆ ಇರಿಸ್ಲಿಕ್ಕೂ ಕೂಡ ಈ ಟ್ರೀ ನಮಗೆ ಯೂಸ್ ಆಗುತ್ತೆ. ಆ್ಯಂಡ್ ಸಮ್ ಫಾರ್ ದ ರೂಫ್ ಆ್ಯಂಡ್ ಸಮ್ ಫಾರ್ ದ ಬೀಮ್. ಹಾಗೆಯೇ ಕೆಲವೊಂದನ್ನು ನಾವು ರೂಫ್ ಅಂದರೆ ಮಕ್ಕಳೇ ಮೇಲ್ಛಾವಣಿಯಾಗಿ ಮಾಡ್ಕೋತೇವೆ. ನೀವು ಗಮನಿಸಿದ್ದೀರಾ, ಹೆಂಚಿನ ಮನೆಯಲ್ಲೆಲ್ಲ ಫಸ್ಟ್ ಏನು ಮಾಡ್ತಾರೆ, ಆಲ್ಗೆಗಳನ್ನೆಲ್ಲ ಹಾಕಿ ರೂಫನ್ನು ಬಿಲ್ಡ್ ಮಾಡಿರ್ತಾರೆ, ಅಂದರೆ ಮೇಲ್ಛಾವಣಿಯನ್ನು ಹಾಕ್ತಾರೆ. ಹಾಗೆಯೇ ಸಮ್ ಫಾರ್ ಬೀಮ್, ಕೆಲವೊಂದನ್ನು ಬೀಮ್ ಆಗಿ ಅಂದರೆ ಕಿರಣಗಳು ಬೀಳಲಿಕ್ಕೂ ಸಹ ಅವುಗಳು ಯೂಸ್ ಆಗ್ತದೆ. ಕೆಲವು ಕಿರಣಕ್ಕೆ, ಕೆಲವು ಛಾವಣಿಗೆಯನ್ನು ನಿರ್ಮಾಣ ಮಾಡಲಿಕ್ಕೆ ಈ ಮರಗಳನ್ನು ಯೂಸ್ ಮಾಡ್ಕೋತೇವೆ. ಮತ್ತು ಆ್ಯಂಡ್ ಸಮ್ ಫಾರ್ ಎ ಬೋಟ್ ಟು ರೈಡ್ ಇನ್ ಎ ಸ್ಟ್ರೀಮ್. ಹಾಗೆಯೇ ಬೀಸ್ತಾ ಇರುವಂತಹ ಗಾಳಿಯಲ್ಲಿ ಬೋಟನ್ನು ಅಂದರೆ ದೋಣಿಯ ಮುಖಾಂತರ ಹೊಳೆಯನ್ನು ಹಾಯಲು ಹುಟ್ಟಿರುತ್ತೆ ನೋಡಿ,
ಆ ಹುಟ್ಟಲ್ಲಿ ಅದನ್ನ ಮೂಲಕ ತಳ್ಳುವುದರ ಮೂಲಕ ನಾವು ಮುಂದೆ ಸಾಕ್ತೀವಿ. ಇದಕ್ಕೇ ಯೂಸ್ ಆಗುವಂಥದ್ದು ಯಾವುದು ಅಂದರೆ ಈ ಟ್ರೀಯನ್ನು ದೋಣಿ ಮಾಡ್ಕೊಳ್ಳೋಕ್ಕೂ ಯೂಸ್ ಮಾಡ್ತಾರೆ, ಬೋಟ್ ಮಾಡ್ಕೊಳ್ಳಿಕ್ಕೂ ಯೂಸ್ ಮಾಡ್ತಾರೆ, ಮತ್ತು ಬೋಟನ್ನು ನಡೆಸಲಿಕ್ಕೆ ಬೇಕಾದಂಥ ಹುಟ್ಟು ಏನಿದೆ ಅದಕ್ಕೆ ಒಂದು ರೈಡ್ ಮಾಡಲಿಕ್ಕೆ ಬೋಟ್ ಟು ರೈಡ್ ಅಂದರೆ ದೋಣಿಯನ್ನು ನಡೆಸಲಿಕ್ಕೆ ಬೇಕಾದಂಥ ಹುಟ್ಟನ್ನು ತಯಾರು ಮಾಡಲಿಕ್ಕೂ ಕೂಡ ಕೆಲವು ಮರಗಳನ್ನು ಬಳಸ್ಕೊಳ್ತಾರೆ. ಹಾಗಾಗಿ ಈ ಮರ ಅಂದರೆ ಎವ್ರಿ ಟ್ರೀ ಫಾರ್ ಇಟ್ಸ್ ಯೂಸ್ ಇಸ್ ಗುಡ್. ಪ್ರತಿ ಮರದಿಂದನೂ ಕೂಡ ನಾವು ಉಪಯೋಗಗಳನ್ನು ಕಾಣಬಹುದು. ಇನ್ ದ ವೆಲ್ತ್ ಆಫ್ ದ ವರ್ಲ್ಡ್ ಸಿನ್ಸ್ ದ ವರ್ಲ್ಡ್ ಬಿಗ್ಯಾನ್. ಈ ಮರ ಅನ್ನುವಂತಹ ಸಂಪತ್ತನ್ನು ನಾವು ಜಗತ್ತಿನ ಪ್ರಾರಂಭದಿಂದಲೂ ಕೂಡ ನಾವು ಕಾಣಬಹುದು. ದ ಟ್ರೀಸ್ ಹ್ಯಾವ್ ಆಫರ್ಡ್ ದೇರ್ ಗಿಫ್ಟ್ಸ್ ಟು ಮ್ಯಾನ್. ಈ ಟ್ರೀ ಮನುಷ್ಯನಿಗೆ ತನ್ನ ಉಡುಗೊರೆಯನ್ನು ಯಾವಾಗ ಜಗತ್ತು ಉಂಟಾಯಿತು ಆವಾಗಿಂದ ಹಿಡಿದು ಇಲ್ಲಿಯ ತನಕನೂ ತನ್ನ ಉಡುಗೊರೆಯನ್ನು ಈ ಮರ ಮನುಷ್ಯನಿಗಾಗಿ ಅರ್ಪಿಸ್ತಾನೆ ಇದೆ. ಅದನ್ನು ನಾವು ಕಾಣಬಹುದು. ಓಕೆ ಚಿಲ್ಡ್ರನ್, ಐ ವಿಲ್ ಎಕ್ಸ್ಪ್ಲೈನ್ ಒನ್ಸ್ ಅಗೇನ್. ಎ ಸಲ್ಯೂಟ್ ಟು ಟ್ರೀ. ನಮ್ಮ ಒಂದು ಸಲ್ಯೂಟು ಟು ಟ್ರೀ, ಮರಕ್ಕೆ ನಮ್ಮ ಒಂದು ಸಲ್ಯೂಟ್. ಮೆನಿ ಎ ಟ್ರೀ ಈಸ್ ಫೌಂಡ್ ಇನ್ ದ ವುಡ್. ಪ್ರತಿ ಮರವೂ ಸಹ ಆದರೂ ವುಡ್ಡಿಂದ ಆಗಿರುತ್ತೆ. ಮರದಲ್ಲಿ ಅನೇಕ ಮರಗಳು ಕಂಡು ಬರ್ತವೆ. ಮೆನಿ ಎ ಟ್ರೀ ಈಸ್ ಫೌಂಡ್ ಇನ್ ದ ವುಡ್. ಮರಗಳಲ್ಲಿ ಅನೇಕ ಮರಗಳು ಕಂಡು ಬರ್ತವೆ. ಆ್ಯಂಡ್ ಎವ್ರಿ ಟ್ರೀ ಫಾರ್ ಇಟ್ಸ್ ಯೂಸ್ ಇಸ್ ಗುಡ್. ಹಾಗೆಯೇ ಮತ್ತು ಅದರ ಬಳಕೆಗಾಗಿ ಪ್ರತಿಯೊಂದು ಮರವೂ ಕೂಡ ಒಳ್ಳೆಯದು. ಮರದಲ್ಲಿ ಅನೇಕ ಮರಗಳು ಕಂಡು ಬರ್ತವೆ ಮತ್ತು ಅದರ ಬಳಕೆಗಾಗಿ ಪ್ರತಿಯೊಂದು ಮರವೂ ಸಹ ಒಳ್ಳೆಯದೇ. ಅದು ಇಂಥ ಮರ ಯೂಸ್ ಆಗಲ್ಲ ಅಂತ ಹೇಳೋ ಹಾಗೇನೇ ಇಲ್ಲ. ಪ್ರತಿಯೊಂದು ಮರವೂ ಕೂಡ ಅದರದೇ ಆದಂತಹ ಯೂಸಸ್ಸನ್ನು ಹೊಂದಿರುತ್ತೆ. ಸಮ್ ಫಾರ್ ದ ಸ್ಟ್ರೆಂತ್ ಆಫ್ ದ ರೂಟ್. ಕೆಲವು ಮೂಲದ ಶಕ್ತಿ, ಕೆಲವು ಮರದ ಬೇರಿನಿಂದ ಶಕ್ತಿಯನ್ನು ಕೊಡುತ್ತದೆ. ಹಾಗೆಯೇ ಸಮ್ ಫಾರ್ ದ ಸ್ವೀಟ್ನೆಸ್ ಆಫ್ ಫ್ಲವರ್ ಆರ್ ಫ್ರೂಟ್. ಕೆಲವು ಮರಗಳ ಹೂವುಗಳಾಗಿರ್ಬೋದು ಅಥವಾ ಹಣ್ಣಿನ ಮಾಧುರ್ಯಕ್ಕಾಗಿಯೇ ಕೆಲವು ಮರಗಳು ಯೂಸ್ ಆಗ್ತವೆ. ಆ್ಯಂಡ್ ಸಮ್ ಫಾರ್ ಶೆಲ್ಟರ್ ಅಗೇನ್ಸ್ಟ್ ದ ಸ್ಟಾರ್ಮ್. ಕೆಲವು ಮರಗಳು ಚಂಡಮಾರುತದ ವಿರುದ್ಧ ನಮಗೆ ಆಶ್ರಯಕ್ಕಾಗಿಯೇ ನಮಗೆ ಇದೆ. ಸಮ್ ಫಾರ್ ಶೆಲ್ಟರ್ ಅಗೇನ್ಸ್ಟ್ ದ ಸ್ಟಾರ್ಮ್. ಚಂಡಮಾರುತದಿಂದ ತಪ್ಪಿಸ್ಲಿಕ್ಕಾಗಿ, ಚಂಡಮಾರುತದ ವಿರುದ್ಧವಾಗಿ ನಮಗೆ ಆಶ್ರಯಕ್ಕಾಗಿ ಇರುವಂಥದ್ದು ಕೆಲವು ಮರಗಳಿವೆ. ಆ್ಯಂಡ್ ಸಮ್ ಟು ಕೀಪ್ ದ ಫೈರ್ ಪ್ಲೇಸ್ ವಾರ್ಮ್. ಮತ್ತು ಕೆಲವು ಮರಗಳು ಅಗ್ಗಿಷ್ಟಿಕೆ ಕೆಲವು ಮರಗಳನ್ನು ನಾವು ಅದನ್ನು ಬೆಂಕಿ ಹಾಕಿ ಉರಿಸಿದಾಗ ಅದರ ಅಗ್ಗಿಷ್ಟಿಕೆಯಿಂದ ನಮ್ಮನ್ನು ಬೆಚ್ಚಗಿರಲು ಸಹಾಯ ಮಾಡ್ತದೆ. ಆ್ಯಂಡ್ ಸಮ್ ಫಾರ್ ದ ರೂಫ್. ಕೆಲವೊಂದು ಮರಗಳಿಂದ ಮೇಲ್ಛಾವಣಿಯನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಯೂಸ್ ಮಾಡ್ಕೋತವೆ. ಆ್ಯಂಡ್ ಸಮ್ ಫಾರ್ ಬೀಮ್ ಅಂದರೆ ಕಿರಣಗಳು. ಆ್ಯಂಡ್ ಸಮ್ ಫಾರ್ ಎ ಬೋಟ್ ಟು ರೈಡ್ ಇನ್ ಎ ಸ್ಟ್ರೀಮ್. ಮತ್ತು ಕೆಲವು ಮರಗಳು ಬೋಟ್ ಟು ರೈಡ್ ಇನ್ ಎ ಸ್ಟ್ರೀಮ್. ಕೆಲವೊಂದು ಮರಗಳಿಂದ ಬೋಟನ್ನು ನಿರ್ಮಾಣ ಮಾಡಿ, ಅಂದರೆ ದೋಣಿಯನ್ನು ತಯಾರಿಸಿ ದೋಣಿಯನ್ನು ನಡೆಸಲಿಕ್ಕೆ ಬೇಕಾದಂತಹ ರೈಡ್ ಅಂದರೆ ಆ ಹುಟ್ಟನ್ನು ತಯಾರು ಮಾಡಲಿಕ್ಕೂ ಕೂಡ ಏನು ಬೇಕು? ಟ್ರೀ ಬೇಕು. ಆ ಟ್ರೀಯಿಂದ ಏನು ಮಾಡ್ತಾರೆ? ಅದರದ ಒಂದು ಭಾಗವನ್ನು ಕಟ್ ಮಾಡಿ ಅದರಿಂದ ಹುಟ್ಟನ್ನು ತಯಾರು ಮಾಡಿ ಆ ಬೋಟ್ನ ರೈಡ್ ಮಾಡಲಿಕ್ಕೆ ಯೂಸ್ ಮಾಡ್ಕೋತಾರೆ. ಆ್ಯಂಡ್ ಸಮ್ ಫಾರ್ ಎ ಬೋಟ್ ಟು ರೈಡ್ ಇನ್ ಎ ಸ್ಟ್ರೀಮ್. ಬಿರುಗಾಳಿಯಲ್ಲಿ ದೋಣಿಯನ್ನು ನಡೆಸಲಿಕ್ಕೆ ಬೇಕಾದಂತಹ ಹುಟ್ಟನ್ನು ತಯಾರು ಮಾಡಲಿಕ್ಕೂ ಕೂಡ ಈ ಟ್ರೀ ಯೂಸ್ ಆಗುತ್ತೆ. ಇನ್ ದ ವೆಲ್ತ್ ಆಫ್ ದ ವುಡ್ ಸಿನ್ಸ್ ದ ವರ್ಲ್ಡ್ ಬಿಗ್ಯಾನ್
ಈ ಮರ ಅನ್ನುವಂತಹ ಸಂಪತ್ತು ಜಗತ್ತಿನ ಪ್ರಾರಂಭದಿಂದಲೂ ಸಹ ನಾವು ಅದನ್ನು ಕಾಣಬಹುದು. ದ ಟ್ರೀಸ್ ಹ್ಯಾವ್ ಆಫರ್ಡ್ ದೇರ್ ಗಿಫ್ಟ್ಸ್ ಟು ಮ್ಯಾನ್. ಮನುಷ್ಯನಿಗೆ ತನ್ನ ಉಡುಗೊರೆಯನ್ನು ಮರವು ಅದು ಜಗತ್ತಿನ ಪ್ರಾರಂಭದಿಂದಲೂ ಕೊಡ್ತಾ ಇದೆ. ದ ಟ್ರೀಸ್ ಹ್ಯಾವ್ ಆಫರ್ಡ್ ದೇರ್ ಗಿಫ್ಟ್ಸ್ ಟು ಮ್ಯಾನ್. ಮನುಷ್ಯನಿಗೆ ತನ್ನ ಉಡುಗೊರೆಯನ್ನು ಮರಗಳು ಜಗತ್ತು ಯಾವಾಗ ಪ್ರಾರಂಭವಾಯಿತೋ ಆವಾಗಿಂದನೂ ಕೂಡ ಅದು ಕೊಡ್ತಾನೆ ಇದೆ. ಹಾಗಾಗಿ ಎ ಸಲ್ಯೂಟ್ ಟು ಟ್ರೀ, ಮರಕ್ಕೆ ನಾವು ನಮ್ಮ ವಂದನೆಯನ್ನು ತಿಳಿಸ್ಬೇಕು ಅಂತ ಪೋಯೆಟು ಹೇಳ್ತಾ ಇದ್ದಾರೆ. ಓಕೆ ಚಿಲ್ಡ್ರನ್, ಐ ವಿಲ್ ರೀಡ್ ಒನ್ಸ್ ಅಗೇನ್. ಎ ಸಲ್ಯೂಟ್ ಟು ಟ್ರೀ. Many a tree is found in the wood, and every tree for its use is good. Some for the strength of the root, some for the sweetness of flower or fruit, some for shelter against the storm, and some to keep the fireplace warm. Some for the roof, and some for the beam, and some for a boat to ride in a stream. In the wealth of the wood, since the world began, the trees have offered their gifts to man. A salute to tree. Many a tree is found in the wood, and every tree for its use is good. Some for the strength of the root, and some for the sweetness of flower or fruit. Some for shelter against the storm, and some to keep the fireplace warm. Some for the roof, and some for the beam, and some for a boat to ride in a stream. In the wealth of the wood, since the world began, the trees have offered their gifts to man. Did you understand, children? I hope you understood the poem, A Salute to Tree. Okay, children? I will give you one homework. You also learn and by heart the A Salute to Tree poem. ಈ ಪೋಯಮನ್ನು ನೀವು 2 or 3 ಟೈಮ್ಸ್ ಓದಿ by heart ಮಾಡಿ ಅದನ್ನು ವಿಡಿಯೋ ಮಾಡಿ ನೀವು ಗ್ರೂಪ್ಗೆ ಹಾಕಿ ಮಕ್ಕಳೇ. ಓಕೆ ಚಿಲ್ಡ್ರನ್, ಥ್ಯಾಂಕ್ ಯು. I will meet you next class.